Hello children, today we are going to study about the conjunction or the linker since. It is very important for SLC board exam 2026 because it has been asked in pre-preparatory exam recently which has been held in January month of first week of January month, and we are going to study about this. Since is used to show. Here are worksheet with 25 examples showing the usage of the conjunction since. The statement, the sentences focus on cause and reason and time. It means ಇಲ್ಲಿ ಕಾಸ್ ಮತ್ತು ರೀಸನ್ ಎರಡೂ ಇರುವಂಥ ಕಾರಣ ಪರಿಣಾಮ ಇರುವಂಥ ಎರಡು ಕ್ಲಾಸ್ ಇದ್ದಾಗ ವಿ ಆರ್ ಸಪೋಸ್ ಟು ಯೂಸ್ ದ ಕಂಜಂಕ್ಷನ್ ಯಾವುದು ಕಾಸ್ ಮತ್ತು ರೀಸನ್ ಇದ್ದಾಗ ನಾವು ಸೋ ಮತ್ತು ದೇರ್ ಫೋರ್ ಮತ್ತು ಬಿಕಾಸ್ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಸಿನ್ಸನ್ನು ಕೂಡ ಯೂಸ್ ಮಾಡಲಾಗತ್ತೆ. ಆಮೇಲೆ ಟೈಮ್ ಜೊತೆಗೂ ಕೂಡ ಸಿನ್ಸನ್ನು ಯೂಸ್ ಮಾಡ್ತೀವಿ. ಎಕ್ಸಾಮಲ್ಲಿ ಕೇಳಿದ್ರೆ ಸಿನ್ಸನ್ನು ಟೈಮಲ್ಲೇ ಹೆಚ್ಚಾಗಿ ಕೇಳಿರ್ತಾರೆ. ಸೊ ಅಂಥದ್ದು ಕೆಲವೊಂದು ಎಕ್ಸಾಂಪಲ್ಸನ್ನು ನಾವು ಈ ವಿಡಿಯೋನಲ್ಲಿ ನೋಡೋಣಂತ. ನೋಡಿ, ಇಲ್ಲೇ ವರ್ಕ್ಶೀಟ್ ಯೂಸಿಂಗ್ ದ ಕಂಜಂಕ್ಷನ್ ಸಿನ್ಸ್ ಪಾರ್ಟ್ ಎ, ಸಿನ್ಸ್ ಶೋವಿಂಗ್ ರೀಸನ್ ಆ್ಯಂಡ್ ಕಾಸ್. ಇಲ್ಲೇ ರೀಸನ್ ಮತ್ತು ಕಾಸ್ ತೋರಿಸಿದ್ದಾರೆ. ಕಾರಣವನ್ನು ಹೇಳಲಿಕ್ಕೆ ನಾವು ಸಿನ್ಸನ್ನು ಯೂಸ್ ಮಾಡ್ತೀವಿ. ಕಾರಣ ಹೇಳಲಿಕ್ಕೆ, ಪರಿಣಾಮ ಕೊಟ್ಟು ಕಾರಣ ಹೇಳೋದಿತ್ತಂದರೆ ಅಲ್ಲಿ ವಿ ಯೂಸ್ ಸಿನ್ಸ್ ಆ್ಯಸ್ ಅ ಲಿಂಕರ್. ನೋಡಿ, ಸಿನ್ಸ್ ಇಟ್ ವಾಸ್ ರೇನಿಂಗ್ ವಿ ಸ್ಟೇಡ್ ಇಂಡೋರ್ಸ್. ಮಳೆ ಬರ್ತಾ ಇರೋದ್ರಿಂದ ವಿ ಸ್ಟೇಡ್ ಇಂಡೋರ್ಸ್. ಸೊ ಮೊದಲಿಗೆ ಏನಿದೆ, ಫಸ್ಟ್ ಕ್ಲಾಸ್ ಟೆಲ್ಸ್ ಅಸ್ ಅಬೌಟ್ ದಿ ಕಾಸ್. ಸೊ ಇಫ್ ಕಾಸ್ ಈಸ್ ಇನ್ ದ ಫಸ್ಟ್ ಪ್ಲೇಸ್ ಆ್ಯಸ್ ಅ ಫಸ್ಟ್ ಕ್ಲಾಸಲ್ಲಿ ಕಾರಣ ಇತ್ತಂದರೆ ಅದ್ರ ಬಿಫೋರೇ ನಾವೇನು ಯೂಸ್ ಮಾಡಬೇಕು, ಸಿನ್ಸ್ ಯೂಸ್ ಮಾಡಬೇಕು. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಶಿ ಅಪಾಲಜೈಸ್ಡ್ ಸಿನ್ಸ್ ಶಿ ನ್ಯೂ ಶಿ ವಾಸ್ ರಾಂಗ್. ಅವರು ಕ್ಷಮೆ ಕೇಳಿದ್ರು ಸಿನ್ಸ್ ಶಿ ನ್ಯೂ ಶಿ ವಾಸ್ ರಾಂಗ್. ಇಲ್ಲೇನಂತಿದೆ ಅಂದರೆ ಅವರು ಕ್ಷಮೆ ಕೇಳಿದರು, ಇದು ಪರಿಣಾಮ ಇದೆ. ಏಕೆಂದರೆ ಶಿ ನ್ಯೂ ಶಿ ವಾಸ್ ರಾಂಗ್. ಪರಿಣಾಮ ಯಾವಾಗಲೂ ಸಿನ್ಸ್ ಎಲ್ಲಿ ಬರುತ್ತೆ ಗೊತ್ತಾ, ಕಾರಣದ ಮುಂದೆ ಬರುತ್ತೆ. ಇಲ್ಲಿ ಶಿ ನ್ಯೂ ಶಿ ವಾಸ್ ರಾಂಗ್ ಅನ್ನೋದು ಕಾರಣ ಐತೆ. ಅವರು ತಪ್ಪಿತಸ್ಥರಿದ್ದಾರೆ ಅಂತ ಗೊತ್ತಿತ್ತು, ಅದಕ್ಕೆ ಕ್ಷಮೆ ಕೇಳಿದರು. ಮೊದಲು ಪರಿಣಾಮ ಹಾಕಿದ್ದಾರೆ, ಆಮೇಲೆ ಕಾರಣ ಹಾಕಿದ್ದಾರೆ. ಸೊ ಸಿನ್ಸ್ ವೇರ್ ವಿ ಸಿ ಅಂತಂದರೆ ವಿ ಸಿ ಸಿನ್ಸ್, ದ ಯೂಸೇಜ್ ಆಫ್ ಸಿನ್ಸ್ ಓನ್ಲಿ ಬಿಫೋರ್ ದ ಕಾಸ್ ಆರ್ ದಿ ರೀಸನ್. ಕಾಸ್ ಮತ್ತು ರೀಸನ್ ಅಂದರೆ ಕಾರಣದ ಮುಂದೆ ಮಾತ್ರ ನಾವು ಸಿನ್ಸ್ ಯೂಸ್ ಮಾಡ್ತೀವಿ, ಕಾರಣ ಹೇಳೋಕ್ಕಿಂತ ಮುಂಚೆ. ಸೊ ಫಸ್ಟ್ ಸೆಂಟೆನ್ಸಲ್ಲಿನೂ ಕಾರಣ ಹೇಳೋಕ್ಕಿಂತ ಮುಂಚೆನೇ ಸಿನ್ಸ್ ಬಂದಿದೆ, ಸೆಕೆಂಡಲ್ಲಿನೂ ಕೂಡ ಕಾರಣ ಹೇಳೋಕ್ಕಿಂತ ಮುಂಚೆನೇ ಸಿನ್ಸ್ ಬಂದಿದೆ, ಸೆಕೆಂಡ್ ಕ್ಲಾಸೇ ಕಾರಣದಿದೆ. ಸೊ ಇವು ಎರಡು ಎಕ್ಸಾಂಪಲ್ಸ್, ವಿತ್ ದೀಸ್ ಟೂ ಎಕ್ಸಾಂಪಲ್ಸ್ ವಿ ಕಮ್ ಟು ನೋ ದ್ಯಾಟ್ ಸಿನ್ಸ್ ಈಸ್ ಯೂಸ್ಡ್ ವಿತ್ ರೀಸನ್ ಆ್ಯಂಡ್ ಕಾಸ್. ಸೊ ಲೆಟ್ ಅಸ್ ಸಿ ದ ಥರ್ಡ್ ಎಕ್ಸಾಂಪಲ್. ಸಿನ್ಸ್ ದ ಸ್ಟೋರ್ ವಾಸ್ ಕ್ಲೋಸ್ಡ್. ಸ್ಟೋರ್ ಕ್ಲೋಸ್ ಆಗಿರೋದ್ರಿಂದ ವಿ ವೆಂಟ್ ಹೋಮ್, ಮನೆಗೆ ಹೋದ್ವಿ. ಫೋರ್ತ್ ಎಕ್ಸಾಂಪಲ್, ಹಿ ಮಿಸ್ಡ್ ದ ಬಸ್ ಸಿನ್ಸ್ ಹಿ ವೋಕ್ ಅಪ್ ಲೇಟ್. ಅವನು ಬಸ್ ಮಿಸ್ ಮಾಡಿಕೊಂಡ ಏಕೆಂದರೆ ಹಿ ವೋಕ್ ಅಪ್ ಲೇಟ್ ಇದೆ, ರೀಸನ್ ಇದೆ. ಸೊ ಸಿನ್ಸಲ್ಲಿ ಯೂಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸಿ ದ ಫಿಫ್ತ್ ಎಕ್ಸಾಂಪಲ್. ಸಿನ್ಸ್ ಯು ಆರ್ ಹಿಯರ್ ಲೆಟ್ ಅಸ್ ಬಿಗಿನ್ ದ ಮೀಟಿಂಗ್. ನೀನು ಇಲ್ಲಿರೋದ್ರಿಂದ ಮೀಟಿಂಗನ್ನು ಬಿಗಿನ್ ಮಾಡೋಣ ಅಂತ ಫಸ್ಟ್. ಸೊ ಇನ್ ಆಲ್ ದ 5 sentences we come to know that, from all the 5 sentences we come to know that since is used before the reason or the cause. So let us see the fourth example. Fifth example ಆಯಿತಾ, sixth. Let us see the sixth example. The match was cancelled since the field was flooded. ಫೀಲ್ಡ್ ಎಲ್ಲ ನೆಲವೆಲ್ಲ ಫ್ಲಡೆಡ್ ಆಗಿಬಿಟ್ಟಿತ್ತು, ನೀರು ಬಿದ್ದಿತ್ತು. ಸೊ ದ ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್. ಸೊ ಸಿನ್ಸ್ ಮತ್ತು ರೀಸನ್ ಮುಂದ್ಗಡೆನೇ ಬಳಸಿದ್ದಾರೆ. ಸೊ ನೆಕ್ಸ್ಟ್ ಸಿ ದ ಸೆವೆಂತ್ ಎಕ್ಸಾಂಪಲ್. ಸಿನ್ಸ್ ಶಿ ಫೆಲ್ಟ್ ಟಯರ್ಡ್ ಶಿ ವೆಂಟ್ ಟು ಬೆಡ್ ಅರ್ಲಿ. ಸೊ ಹಿಯರ್ ಆಲ್ಸೋ ಸಿನ್ಸ್ ಶಿ ಫೆಲ್ಟ್ ಟಯರ್ಡ್, this is the reason. So before the reason and cause only the since conjunction has been used. After that second result clause is used. She went to bed. So let us see the second example. Next example, eighth example. We couldn't hear him. This is the result. Since the room was too noisy. Ninth example. Since I don't have a car, I take the bus. Illu since I don't have a car, it is a cause, so I took the bus. They decided to leave since it was getting dark. It was getting dark is the reason that they decided to leave. ಅವ್ರು ಬೇಗನೆ ಹೋಗಲಿಕ್ಕೆ ಯಾಕೆ ಅದು ಪರಿಣಾಮ, ಇದು ಕಾರಣ ಏನು, ಇಟ್ ವಾಸ್ ಗೆಟಿಂಗ್ ಡಾರ್ಕ್, ಕತ್ಲೆ ಆಗ್ತಾ ಇತ್ತು ಅದಕ್ಕೆ. ಸೊ
In all the examples we come to know that since is used before the cause or the reason. So what you have to do is, in the given sentence you have to see whether it is cause and reason, and before cause or the reason you are going to use the since. Cause and the result both will be given in a sentence. In such type of sentence we have to find out which is the cause and which is the result. Before the cause only we have to use since. So 11th example, since he studied hard he passed the exam. He studied hard is the it is reason. He passed the exam is a result. I didn't call her since I lost my phone. So this is also an example. I didn't call her, it is a result, and since I lost my phone is the cause. So I think children you came to know that since is used as for giving the reason and the cause. So in a sentence if you find the result and the cause, you have to use the since before the cause or the reason. ಕಾರಣ ಅಥವಾ ಕಾರಣದ ಮುಂದೆ ನೀವು ಸಿನ್ಸನ್ನು ಯೂಸ್ ಮಾಡಬೇಕು. ಸೊ ಲೆಟ್ ಅಸ್ ಸಿ ದ part B. Here we come across the usage of the since with time sentences showing the time. To show the time also we use since. So I have lived here since I was a child. ನಾನು ಯಾವಾಗಿಂದ ಇಲ್ಲಿದ್ದೆ, ಯಾವಾಗಿಂದ ಅಂತ ಇನ್ ಕನ್ನಡ ವಿ ಕ್ಯಾನ್ ಕಾಲ್ ಇಟ್ ಆಸ್ ಯಾವಾಗಿಂದ ನಾನು ಇಲ್ಲಿದ್ದೀನಿ ಅಂದರೆ ಸಿನ್ಸ್ ಐ ವಾಸ್ ಅ ಚೈಲ್ಡ್. ಸಿನ್ಸನ್ನು ಸೆಂಟ್ರಲ್ಲಿ ಯೂಸ್ ಮಾಡ್ಬೋದು. ಟೈಮನ್ನು ಹೇಳೋಕ್ಕಿಂತ ಮುಂಚೆ ಸಿನ್ಸ್ ಯೂಸ್ ಮಾಡ್ಬೋದು. ಅಲ್ಲಿ ಹೆಂಗೆ ರೀಸನ್ ಮತ್ತು ಕಾಸ್, ಇಟ್ ಈಸ್ ಯೂಸ್ ಬಿಫೋರ್ ರೀಸನ್ ಆ್ಯಂಡ್ ಕಾಸ್. ಲೈಕ್ ವೈಸ್ ಓನ್ಲಿ ಬಿಫೋರ್ ಟೆಲಿಂಗ್ ದ ಟೈಮ್ ಆಲ್ಸೋ ವಿ ಯೂಸ್ ಸಿನ್ಸ್ ಇಫ್ ಇಟ್ ಈಸ್ ಅ ಪೀರಿಯಡ್ ಆಫ್ ಟೈಮ್. ಇಲ್ಲೇ ಮೀನಿಂಗ್ ಏನು ಬರುತ್ತೆ ಅಂದರೆ, ಇಫ್ ಇಟ್ ಈಸ್ ಅ ಪೀರಿಯಡ್ ಆಫ್ ಟೈಮ್ ಅಂದರೆ ಒಂದು ಅವಧಿಯ ಬಗ್ಗೆ ಹೇಳ್ತಾ ಇದ್ವಿ ಅಂದರೆ ವಿ ಶುಡ್ ಯೂಸ್ ಸಿನ್ಸ್. ಸೊ ಲೆಟ್ ಅಸ್ ಸಿ ದ ಸೆಕೆಂಡ್ ಎಕ್ಸಾಂಪಲ್. ಶಿ ಹ್ಯಾಸಂಟ್ ಈಟನ್ ಎನಿಥಿಂಗ್ ಸಿನ್ಸ್ ಶಿ ವೋಕಪ್. ಎದ್ದಾಗಿಂದ ಅವಧಿ, ಪೀರಿಯಡ್, ದ್ಯಾಟ್ ಪೀರಿಯಡ್. ಸಿನ್ಸ್ ದ್ಯಾಟ್ ಪೀರಿಯಡ್ ಶಿ ಹ್ಯಾಸ್ ನಾಟ್ ಈಟನ್ ಎನಿಥಿಂಗ್. ದೆನ್ 15th, ವಿ ಹ್ಯಾವ್ ಬೀನ್ ಫ್ರೆಂಡ್ಸ್. ನಾವು ಫ್ರೆಂಡ್ಸ್ ಆಗಿದ್ವಿ ಯಾವಾಗಿಂದ ಅಂದರೆ ಸಿನ್ಸ್ ವಿ ಮೆಟ್ ಇನ್ ಸ್ಕೂಲಲ್ಲಿ ಮೀಟ್ ಆಗಿದ್ದಾಗಿಂದ. ಸೊ ಇಟ್ ಡಸಂಟ್ ಟೆಲ್ ಅ ಪರ್ಟಿಕ್ಯುಲರ್ ಟೈಮ್, it tells a period of time. So 15th one, we have been friends since we met in school. 16th, he has been working here since 2020. It is from 2020 is a long period, from that time to today's time. So it is a period of time, so long period of time. There we use since. Next, it has been raining since morning. Since morning, it is also from up to evening. So it is also a little bit period of time. So she has felt better since she took the medicine ತಗೊಂಡಾಗಿಂದ she is feeling better ಅಂತ. So that is also a period of time. Next example. Let us see the next example. She has felt better since she took the medicine. ದೇ ಹ್ಯಾವ್ ನಾಟ್ ಸ್ಪೋಕನ್ ಸಿನ್ಸ್ ದ ಆರ್ಗ್ಯುಮೆಂಟ್. ಆ ಒಂದು ಆರ್ಗ್ಯುಮೆಂಟ್ ಆದಾಗಿಂದ ಮಾತಾಡೇ ಇಲ್ಲ. ಐ ಹ್ಯಾವಂಟ್ ಸೀನ್ ಹಿಮ್ ಸಿನ್ಸ್ ಹಿ ಮೂವ್ಡ್ ಅವೇ. ದ ಶಾಪ್ ಹ್ಯಾಸ್ ಬೀನ್ ಓಪನ್ ಸಿನ್ಸ್ ಲಾಸ್ಟ್ ಮಂಡೇ. ನೆಕ್ಸ್ಟ್, ಶಿ ಹ್ಯಾಸ್ ಬೀನ್ ನರ್ವಸ್ ಸಿನ್ಸ್ ದ ಇಂಟರ್ವ್ಯೂ ಆದಾಗಿಂದ ಅವಳು ಭಯಭೀತಳಾಗಿದ್ದಾಳೆ. ಶಿ ಹ್ಯಾಸ್ ಬೀನ್ ನರ್ವಸ್. He hasn't played football since he injured his leg. ಕಾಲು ಇಂಜೂರ್ ಆದಾಗಿಂದ ಆ ಸಮಯದಿಂದ ಆ ಅವಧಿಯಿಂದ ಅವನು ಫುಟ್ಬಾಲೇ ಪ್ಲೇ ಮಾಡಿಲ್ಲ. ದ ಟೌನ್ ಹ್ಯಾಸ್ ಚೇಂಜ್ಡ್ ಅ ಲಾಟ್ ಸಿನ್ಸ್ ದ ನ್ಯೂ ರೋಡ್ ವಾಸ್ ಬಿಲ್ಟ್. ಹೊಸ ರೋಡ್ ಆದಾಗಿಂದ ಏನಾಗಿದೆ, ಟೌನ್ ತುಂಬ ಚೇಂಜ್ ಆಗಿದೆ ಅಂತ. ಐ ಹ್ಯಾವ್ ನೋನ್ ಹರ್ ಸಿನ್ಸ್ ವಿ ವೇರ್ ನೇಬರ್ಸ್. ನಾವು ನೇಬರ್ಸ್ ಆಗಿರೋದ್ರಿಂದ, ನೇಬರ್ಸ್ ಆದಾಗಿಂದ ಅವರು ನನಗೆ ಚೆನ್ನಾಗಿ ಗೊತ್ತು ಅಂತ. ಆದ ಅವಧಿಯಿಂದ ಅವ್ರು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ. ಇಲ್ಲೇ ನೆಕ್ಸ್ಟ್ ನೋಡ್ರಿ, ನಿಮ್ಮ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ನೀವು ಮಾಡಬೇಕು ಅಂತಂದ್ರೆ ಇಲ್ಲಿ ವರ್ಕ್ಶೀಟ್ ಇದೆ. ಯು ಕ್ಯಾನ್ ಡೂ ದಿಸ್. ಹಿಯರ್ ಈಸ್ ಅ ವರ್ಕ್ಶೀಟ್ ಫಾರ್ ಯು. ಯು ಕ್ಯಾನ್ ಡೌನ್ಲೋಡ್ ಇಟ್ ಆರ್ ಮೇಕ್ ಅ ಸ್ಕ್ರೀನ್ಶಾಟ್ ಆ್ಯಂಡ್ ಯು ಟ್ರೈ ಟು ಫಿಲ್ ಅಪ್ ಸಿನ್ಸ್ ಆ್ಯಂಡ್ ಪ್ರಾಕ್ಟೀಸ್ ಒನ್ಸ್ ಆರ್ ಟ್ವೈಸ್ ಇನ್ ದಿಸ್ ವರ್ಕ್ಶೀಟ್ ಆ್ಯಂಡ್ ಯು ವಿಲ್ ಬಿ ಗೆಟ್ ಥ್ರೂ ದ conjunction since. So one by one conjunctions we will discuss in forthcoming videos. So children, this you can make a screenshot and this also. And here the next part is there up to 9. Here is from 9 to 21 examples are there.
here 25, up to 25 examples you will find. So you can make screenshot of it and you can practice it. If once you write it down in the textbook notebook, and if you will practice it, you will come to know, you will get through the word since as a conjunction. It will not be a difficult for you. So in forthcoming days we will discuss about though, although, etc., which are supposed to come to the exams. So okay children, thank you for watching the video. Do like, share and subscribe. Thank you.